ಬಾಯ ಸವಿಗೆ ಬಯಸಿ ಉಂಡೆನಾದೊಡೆ ನಿಮ್ಮ ತೊತ್ತಿನ ಮಗನಲ್ಲ. ಒಡಲ ಕಳವಳಕ್ಕೆ ಬಾಯ ಸವಿಗೆ ಬಯಸಿ ಉಂಡೆನಾದೊಡೆ ನಿಮ್ಮ ತೊತ್ತಿನ ಮಗನಲ್ಲ ಅಂತ ಹೇಳ್ತಾರೆ ಅಣ್ಣನವರು. ದೊಡ್ಡ ವಚನ ಇದೆ. ಮೊದಲ 2 ಸಾಲುಗಳು. ಒಡಲ ಕಳವಳಕ್ಕೆ ಮತ್ತು ಬಾಯ ಸವಿಗೆ ಉಂಡರೆ ನಾನು ನಿನ್ನ ತೊತ್ತಿನ ಮಗನಲ್ಲ ಅನ್ನೋ ಮಾತನ್ನ ಬಸವಣ್ಣನವರು ಆ ದಿನಗಳಲ್ಲಿ ಯಾಕೆ ಹೇಳಿದರು ಅಂತಂದ್ರೆ, ನಾವು ಊಟ ಯಾಕೆ ಮಾಡಬೇಕು ಅನ್ನೋದನ್ನು ಅವರು ಅರಿತವರಾಗಿದ್ದರು. ಬದುಕಲಿಕ್ಕೆ ಊಟ ಮಾಡಬೇಕು, ಬದುಕಲಿಕ್ಕೆ ನಾವು ತಿನ್ನಬೇಕು ಅನ್ನೋದನ್ನು ಅರಿತಂಥವರು ಮಾತ್ರ ಈ ಮಾತನ್ನು ಹೇಳ್ತಾರೆ. ಅದನ್ನು ಅಣ್ಣನವರು ನಮಗೆ ಹೇಳಿದ್ರು. ಅದಕ್ಕಿಂತ ಮೊದಲು ನಮ್ಮ ಹಿರಿಯರು, ಬಹಳ ಹಿಂದೆ ನಮ್ಮ ಹಿರಿಯರೆಲ್ಲ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಅನೇಕ ಮಾತುಗಳು ಇದ್ರ ಬಗ್ಗೆ, ಊಟದ ಬಗ್ಗೆ ಅನೇಕ ಮಾತುಗಳು ಬರ್ತವೆ. ಮಿತಭುಕ್ತಂ, ಹಿತಭುಕ್ತಂ, ಮೃತಭುಕ್ತಂ ತಾವೆಲ್ಲ ಕೇಳಿರ್ಬೋದು ಇಲ್ಲಿದ್ದಂಥ ಹಿರಿಯರೆಲ್ಲರೂ ಕೂಡ. ಮಿತಭುಕ್ತಂ ಮಿತವಾಗಿ ಊಟ ಮಾಡೋದು, ಹಿತಭುಕ್ತಂ ಹಿತವಾಗಿದ್ದನ್ನು ಮಾತ್ರ ಊಟ ಮಾಡೋದು, ಋತುಭುಕ್ತಂ ಋತುವಿಗೆ ತಕ್ಕಂತ ಊಟವನ್ನು ಮಾಡುವುದು. ಈಗ ಇನ್ನೊಂದು ನಾವು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಸೇರಿಸಿಕೊಳ್ಳಬೇಕಾಗಿದೆ. ಸ್ವತಃ ಭುಕ್ತಂ ಅಂದ್ರೆ ಸ್ವತಃ ಗಳಿಸಿದ್ದನ್ನು ತಿನ್ನು, ಮಂದಿರ ತಿನ್ನಬೇಕು. ಸ್ವತಃ ಗಳಿಸಿದ್ದನ್ನು, ನಾನು ಗಳಿಸಿದ್ದನ್ನು ನಾನು ತಿನ್ನಬೇಕು, ಬೇರೆಯವ್ರದನ್ನು ತಿನ್ನಬಾರದು ಅನ್ನೋದನ್ನು ಕೂಡ ನಾವು ಇವತ್ತಿನ ದಿವಸ ಸೇರಿಸಿಕೊಳ್ಳಬೇಕಾಗಿದೆ. ಅನ್ನ ಉಣುವಂದು ಕೇಳಿ ಅದನ್ನು ಬೇಯಿಸಿದ ನೀರು ಪರರ ಬೆವರು, ಪರರ ಕಣ್ಣೀರು ನಿನ್ನ ಬೆವರು ಅಂತ ಕೇಳ್ತಾರೆ DVG ಅವರು. ಅನ್ನ ಉಣುವಂದು ಕೇಳಿ ಅದನ್ನು ಬೇಯಿಸಿದ ನೀರು ಪರರ ಕಣ್ಣೀರು ನಿನ್ನ ದುಡಿಮೆಯ ಬೆವರು. ಅಂದರೆ ನಾವು ಸ್ವಂತದ್ದನ್ನು ಗಳಿಸಿದ್ದನ್ನು ತಿನ್ನಬೇಕು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಂಡು ತಿನ್ನೋದ್ರ ಬಗ್ಗೆ ನಾನು ಯಾಕೆ ಮೊಟ್ಟ ಮೊದಲೇ ಹೇಳಿದೆ ಅಂತಂದರೆ, ಇದಕ್ಕಿಂತ ಮೊದಲು ಅಣ್ಣಪ್ಪ ಪಾಂಗಿಯವರು ಆಹಾರದಿಂದ ಆರೋಗ್ಯ ಅನ್ನುವಂಥ ಒಂದು ಅದ್ಭುತ ಪುಸ್ತಕವನ್ನು ಬರೆದರು. ವಿಚಿತ್ರ ಅಂದರೆ ಆ ಪುಸ್ತಕಕ್ಕೆ ನಾನೇ ಮುನ್ನುಡಿ ಬರೆದಿದ್ದೆ. ಅದನ್ನು ಅವಲೋಕನ ಮಾಡಲಿಕ್ಕೆ ನಾನೇ ಬರಬೇಕಾಗಿತ್ತು. ಅವತ್ತು ಅನಿವಾರ್ಯ ಕಾರಣಗಳಿಂದ ನಾನು ಅವತ್ತು ಬರಲಿಲ್ಲ.